ಇನ್ನೊಂದು ಕಡೆ ಹಸಮಣೆ ಇರಬೇಕಾಗಿದ್ದಂಥ ಮಾನಸ ಬಾಳಿನಲ್ಲಿ ಬಿದಿಯಾಟ. ಬಸ್ ದುರಂತದಲ್ಲಿ ಮಗಳು ಬಲಿ, ತಂದೆಯ ಕಣ್ಣೀರು. ಮಗಳಿಗೆ ಮದುವೆ ಮಾತುಕತೆ ಕೂಡ ಮಾಡಲಾಗಿತ್ತು. ಮುಂದಿನ ಭಾನುವಾರ ಮತ್ತೊಂದು ಮಾತುಕತೆ ಇತ್ತು. ಇದು TV9ಗೆ ಮೃತ ಮಾನಸ ತಂದೆ ಚಂದ್ರೇಗೌಡ ಅವರ ಹೇಳಿಕೆ. ನಾಳೆ ಮೃತದೇಹ ಸಿಗುತ್ತೆ ಅಂತ ಪೊಲೀಸರು ಹೇಳಿದ್ದಾರೆ. ನಾಳೆ ಅಥವಾ ನಾಡಿದ್ದು ಸಿಗುತ್ತೆ ಅಂತ ಹೇಳಿದ್ದಾರೆ. 2 ದಿನಗಳ ಹಿಂದೆ ನನ್ನ ಜೊತೆ ಮಾತನಾಡಿದ್ರು. ಬಾಲ್ಯದಿಂದಲೂ ಕೂಡ ನವ್ಯ ಮಾನಸ ಗೆಳೆಯರಾಗಿದ್ದರು. TV9ಗೆ ಮೃತ ಮಾನಸ ಅವರ ತಂದೆ ಚಂದ್ರೇಗೌಡ ಅವರ ಹೇಳಿಕೆ. ಇದು ಮಾನಸ 3 ಸ್ನೇಹಿತರು ಹೋಗಿದ್ರು. ಸೊ ಅದರಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆ. ಸೊ ಸ್ಲೀಪರ್ ಕೋಚ್ ಬಸ್ಗೆ ಲಾರಿ ಡಿಕ್ಕಿ ಆದಂಥ ಘಟನೆಯಲ್ಲಿ ಚಂದ್ರೇಗೌಡರು TV9 ಜೊತೆ ಮಾತನಾಡ್ತಾ ಮದುವೆ ಮಾತುಕತೆ ಆಗಿತ್ತು, 2ನೇ ಸುತ್ತಿನ ಮಾತುಕತೆ, ನಾವು ಇನ್ನೇನು ಮಾಡಬೇಕಾಗಿತ್ತು, ಅಷ್ಟರಲ್ಲಿ ಇಂಥ ದುರ್ಘಟನೆ ಆಗೋಯಿತು ಅಂತ. ನೋಡಿ, ಇವರೇ ಮಾನಸ, ನೀವು ನೋಡ್ತಿರುವಂಥ ಮಾನಸ ಅವರು. ಸೊ ಅವರ ತಂದೆ ಚಂದ್ರೇಗೌಡರು TV9 ಜೊತೆ ಮಾತನಾಡಿದರು. ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಚಿತ್ರದುರ್ಗದಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಹಾಸನ ಜಿಲ್ಲೆಯ 2 ಮಕ್ಕಳು ಮೃತಪಟ್ಟಿದ್ದಾರೆ. ಮಾತಾಡಲಿಕ್ಕೆ ಮಾನಸ ಅವ್ರ ತಂದೆ ನಮ್ಮ ಜೊತೆಗಿದ್ದಾರೆ. ಸರ್, ಹೇಳಿ ಸರ್, ಮಾನಸ ಅವ್ರ ಬಗ್ಗೆ ಏನು ಓದ್ಕೊಂಡಿದ್ರು ಮಗಳು? ಮಗಳು ಎಲ್ಲ ಇಂಜಿನಿಯರ್ ಮುಗಿಸಿ M.Tech ಮುಗಿಸಿ ಹಿಂಗೆ ಬೆಂಗಳೂರು ಕಂಪ್ನಿಲಿ ಕೆಲಸ ಮಾಡ್ತಿದ್ಲು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದ್ಲಾಗಿ ಹಿಂಗೆ 1 ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಸರ್, ನವ್ಯ ಮತ್ತು ಮಾನಸ ಇಬ್ಬರು ಕೂಡ ನೀವೇ ಹೇಳ್ತೀವಿ ಚಿಕ್ಕಂದಿನ ಕೂಡ ಒಟ್ಟಿಗೆ ಅವ್ರ ಫ್ರೆಂಡ್ಶಿಪ್ ಹೇಗಿತ್ತು ಸರ್? ಎಲ್ಲ ಒಟ್ಟಿಗೆ ಚೆನ್ನಾಗಿದ್ದರು. ಎಲ್ಲ ಒಟ್ಟಿಗೆ LKG UKGಯಿಂದ ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮ್ಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಮಾನಸ ಏನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರು ಮತ್ತು ಬೆಂಗಳೂರಲ್ಲಿ ಎಷ್ಟು ದಿನ ಇದ್ದು? ಕೊನೆಯದಾಗಿ ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರು ಸರ್? ಅವಳು 3 ವರ್ಷದಿಂದ ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಬಾಡಿ ಪತ್ತೆಗೆ ಸಂಬಂಧಪಟ್ಟಾಗಿ ಪೊಲೀಸರು ತಮಗೆ ಏನು ಮಾಹಿತಿ ಕೊಟ್ಟಿದ್ದಾರೆ? ಯಾವಾಗ ಸಿಗ್ಬೋದು ಅಂತ ಹೇಳಿದ್ದಾರೆ? ಏನಿದೆ ಸರ್? ಶನಿವಾರ ಲ್ಯಾಬಿಗೆ ಕಳಿಸಿ ಬರುತ್ತೆ. ಅದು ಯಾವತ್ತಿಗೆ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಮಗಳು ಒಬ್ಬರೇ ಮಗಳು, ಬಹುಶಃ ಮಗ ಇನ್ನೊಬ್ಬ ಮಗ, ಸಾಕಷ್ಟು ಕನಸುಗಳು ಕಟ್ಕೊಂಡಿದ್ರಿ. ಮದುವೆ ಏನಾದ್ರು ನಿಶ್ಚಯ ಮಾತಾಡ್ಕೊಂಡಿದ್ರೆ ಹೇಗೆ ಸರ್? ಮದುವೆ ಎಲ್ಲ ನಿಶ್ಚಯ ಮಾಡ್ಕೊಂಡಿದ್ದು, ಇನ್ನೂ ಫಿಕ್ಸ್ ಮಾಡಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟೊಳಗೆ ಹಿಂಗಾಗಿದ್ದವ್ರು ಅಂತ ತುಂಬ ಕನಸು ಕಟ್ಕೊಂಡಿದ್ರು. ಇದು ಅವರ ಪೋಷಕರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.